ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು, ಹೊಸಬರು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೊಂದು, ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಡು ಬರೋಣ. ಇಷ್ಟವಿಲ್ಲದ ಮದುವೆ ಭಾಗ 12. 3-4 ಸಲ ಸಾರ್ ಸಾರ್ ಎಂದು ಅಂಜಲಿ ಜೀವನನ್ನು ಕರೆದರೂ ಅವನ ನೋಟ ಮಾತ್ರ ಅವಳತ್ತಲೇ ಇತ್ತು ವಿನಃ ಅವನಿಂದ ಯಾವುದೇ ಪ್ರತ್ಯುತ್ತರವಿರಲಿಲ್ಲ. ಅವನನ್ನು ವಿಚಿತ್ರವಾಗಿ ನೋಡುತ್ತಾ, ತಿಂದದ್ದು ಜಾಸ್ತಿಯಾಗಿದೆಯಾ ಹೇಗೆ? ಅಲ್ಲ, ಆಗಿನಿಂದ ಕರೀತಾನೇ ಇದ್ದೀನಿ, ಈ ಪ್ರಾಣಿ ನಿಂತುಕೊಂಡೇ ನಿದ್ದೆ ಮಾಡ್ತಿದೆ ಎಂದು ಗೊಣಗಿಕೊಂಡು ಅವನ ಬಳಿ ಹೋಗಿ ಮುಖದೆದುರು ಚಿಟಿಕೆ ಹೊಡೆದಾಗ ವಾಸ್ತವಕ್ಕೆ ಬಂದು ಅವಳ ಕುರ್ಚಿಯಲ್ಲಿ ಪುನಃ ಕುಳಿತನು. ಈಗಲೂ ಮಾತನಾಡದೇ ಇದ್ದವನನ್ನು ಗಮನಿಸಿ ಅವಳಿಗೆ ತುಸು ಕೋಪ ಬಂದಿತ್ತು. ಅವನ ಜಾಗದಲ್ಲಿ ಗಂಗಾಧರ್ ಅಥವಾ ದಾಮಿನಿ ಇದ್ದಿದ್ದರೆ ಮತ್ತೊಮ್ಮೆ ಕ್ಷಮೆ ಕೇಳುತ್ತಿದ್ದಳೋ ಏನೋ. ಆದರೆ ಅಲ್ಲಿದ್ದದ್ದು ಅವಳಿಗಿಂತ ವಯಸ್ಸಲ್ಲಿ ಚಿಕ್ಕವನಾದ ಜೀವ. ಮಧ್ಯಾಹ್ನವಷ್ಟೇ ಬಾಲಕೃಷ್ಣನ ಮೂಲಕ ಅವನ ಬಗ್ಗೆ ಕೇಳಿ ತಿಳಿದಿದ್ದಳು. ಕುಳಿತು ತನ್ನನ್ನೇ ದಿಟ್ಟಿಸುತ್ತಿರುವವನ ನೋಟ ಎದುರಿಸಲಾರದೆ, ಮಿಸ್ಟರ್, ಆಗಿನಿಂದ ಮಾತಾಡ್ತಾನೆ ಇದ್ದೀನಿ, ನಿಮಗೇನು ಕಿವಿ ಕೇಳಲ್ವಾ ಅಥವಾ ಮಾತು ಬರಲ್ವಾ ಎಂದು ಸ್ವಲ್ಪ ಖಾರವಾಗಿಯೇ ಕೇಳಿದರೆ, ನಾನು ಅದನ್ನೇ ಕೇಳೋಣ ಅಂತಿದ್ದೀನಿ ಮಿಸ್. ಅಲ್ಲ, 10 ನಿಮಿಷ ಬಿಟ್ಟು ಕ್ಯಾಬಿನ್ಗೆ ಬನ್ನಿ ಎಂದವರು 1 ಗಂಟೆ 5 ನಿಮಿಷವಾದ ಬಳಿಕ ಬಂದಿದ್ದೀರಲ್ಲ, ನಿಮಗೆ ಟೈಮ್ ಸೆನ್ಸ್ ಇಲ್ವಾ ಅಥವಾ ಮರೆವಿನ ಕಾಯಿಲೆ ಏನಾದರೂ ಇದೆಯಾ ಎಂದು ಅವನು ಕೋಪದಿಂದ ಹೇಳಿ ಎದ್ದು ನಿಂತರೆ, ಅದಕ್ಕೆ ಆಗಲೇ ಕ್ಷಮೆ ಕೇಳಿದೆ ತಾನೇ, ಕೆಲಸದಲ್ಲಿದ್ದವಳಿಗೆ ನಿಮ್ಮನ್ನು ಭೇಟಿಯಾಗುವುದು ಮರೆತು ಹೋಗಿತ್ತು ಎಂದಳು. ಕ್ಷಮೆ ಕೇಳಿ ಯಾವ ತಪ್ಪು ಕೂಡ ಮಾಡಬಹುದಾ ಮಿಸ್? ಏನೋ ಹೊಸ ಹೆಡ್ ಚೆಫ್ ಬಂದಿದ್ದಾರೆ, ಮೀಟ್ ಆಗೋಣ ಅಂದ್ಕೊಂಡು ಬಂದರೆ ಊರಿಗೊಬ್ಳೆ ಪದ್ಮಾವತಿ ಅನ್ನೋ ಹಾಗೆ ದೊಡ್ಡ ಕಾಂಪಿಟೇಷನ್ ವಿನ್ ಆಗಿ ಬಂದಿರೋ ಸೆಲೆಬ್ರಿಟಿ ಚೆಫ್ ಥರ ಫೋಸ್ ಕೊಡ್ತಿದ್ದೀರಾ? ಅಲ್ಲ, ಕಿಚನಲ್ಲಿ 20ಕ್ಕೂ ಜಾಸ್ತಿ ವೆಲ್ ಟ್ರೈನ್ಡ್ ಚೆಫ್ ಇದ್ದಾರೆ. ಹೆಡ್ ಚೆಫ್ ಆಗಿರುವ ನಿಮಗೆ ಅವರಿಗೆಲ್ಲ ಗೈಡ್ ಮಾಡೋ ಕೆಲಸ ಅಷ್ಟೇ ಬಿಟ್ಟರೆ ಬೇರೆ ಏನಿರುತ್ತೆ? ಮೊದಲೇ ಈ ಲೇಡೀಸ್ ಮಾತಲ್ಲಿ ಪ್ರಪಂಚ ಮರೆಯುತ್ತಾರಂತೆ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಮಹಿಳಾ ಶಕ್ತಿ ಬೇರೆ ತುಂಬಿ ತುಳುಕುತ್ತಿದೆ. ಆಗಿರುವಾಗ ಮಾತಲ್ಲೇ ಮನೆ ಏನು ಬಿಲ್ಡಿಂಗ್ ಕಟ್ಟುತ್ತಿದ್ರೋ ಏನೋ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದವನನ್ನು ನೋಡಿ ಕೋಪ ಬಂದಿತ್ತು ಅವಳಿಗೆ. ಅವನ ಬಗ್ಗೆ ಬಾಲಕೃಷ್ಣ ಹೇಳಿದ ಮಾತನ್ನು ನೆನಪಿಸಿಕೊಂಡು, ಇವನಿನ್ನು ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಎನ್ನುತ್ತಿದ್ದ. ಅಲ್ಲ, ಯಾವ ಆ್ಯಂಗಲ್ನಲ್ಲಿ ಸ್ಟೂಡೆಂಟ್ ಆಗಿ ಕಾಣ್ತಾನೆ? ಇನ್ನು 4 ಮಕ್ಕಳ ಅಪ್ಪನ ಹಾಗೆ ತಿಂದುಂಡು ಕೊಬ್ಬಿದ ಕೋಣದ ಹಾಗಿದ್ದಾನೆ, ಹೀಡಿಯಟ್. ಶ್ರೀಮಂತ ಮಕ್ಕಳ ಹಣೆ ಬರಹವೇ ಇಷ್ಟು. ಅವರ ಕೈ ಕೆಳಗೆ ದುಡಿಯುವವರೆಂದರೆ ಕಾಲಿನ ಕಸದ ಹಾಗೆ ನೋಡ್ತಾರೆ. ಇನ್ನೊಬ್ಬರಿಗೆ ಗೌರವ ಕೊಡೋದು ಇವರ ಹಿಸ್ಟರಿಯಲ್ಲೇ ಇರಲ್ಲ. ಇವನ ಹಾಗೆ ಮಾತಲ್ಲೇ ಇವನನ್ನು ತಿವಿಯಬಹುದು, ಆದರೆ ಆಗಲೇ ಒಮ್ಮೆ ನನ್ನಿಂದ ತಪ್ಪಾಗಿದೆ. ಈಗ ಪುನಃ ಇವನ ಜೊತೆ ಮಾತಿಗೆ ಮಾತು ಬೆಳೆಸಿ ಸುಮ್ಮನೆ ಜಗಳವಾಡೋದು ಬೇಡ ಎಂದುಕೊಂಡು, ಹೌದು, ನನ್ನಿಂದ ತಪ್ಪಾಗಿದೆ, ನಿಜಕ್ಕೂ ಕೆಲಸದಲ್ಲಿಯೇ ಬ್ಯುಸಿ ಇದ್ದೆ ಸರ್. ಈಗ ಆ ವಿಷಯ ಬಿಟ್ಟು ನೀವು ನನ್ನನ್ನು ಮೀಟ್ ಮಾಡಲು ಬಂದಿರುವುದಕ್ಕೆ ಕಾರಣ ತಿಳಿಯಬಹುದಾ ಎಂದವಳ ಮಾತಿಗೆ ಪುನಃ ಅವಳ ಕುರ್ಚಿಯಲ್ಲಿ ಕುಳಿತಾಗ ಅವಳಿಗೆ ಕೋಪ ಬಂದರೂ ಸಹಿಸಿಕೊಂಡು ಸುಮ್ಮನಾದಳು. ಆಯೇಷಾ ತಂದುಕೊಟ್ಟ ಪಾಸ್ತಾವನ್ನು ಬಾಗಿಲಲ್ಲೇ ತೆಗೆದುಕೊಂಡ ಮನು ಅವಳು ತಾನೇ ಸರ್ವ್ ಮಾಡುತ್ತೇನೆಂದರೆ ಬೇಡವೆಂದು ಬಾಗಿಲು ಹಾಕಿದನು. ಪಾಸ್ತಾ ಅಲ್ಲೇ ಟಿಪಾಯ್ ಮೇಲೆ ಇಟ್ಟು ಸ್ನಾನ ಮುಗಿಸಿ ಬಂದ ಗೆಳೆಯನತ್ತ ನೋಡಿ, ಈ ಹುಡುಗಿಯದ್ದು ಅತಿಯಾಯ್ತು ಕಣೋ, ಪ್ರತಿ ಸಲ ಬಂದಾಗಲೂ ಇರಿಟೇಟ್ ಮಾಡ್ತಾಳೆ. ಇನ್ನೊಮ್ಮೆ ಅವಳು ಬಂದರೆ ನಾನೇ ಮುಖ ಮೂತಿ ನೋಡದೆ ಬಾರಿಸ್ತೀನಿ ಎಂದವನ ಮಾತಿಗೆ ನಗುತ್ತಾ ಟೀ ಶರ್ಟ್ ಹಾಗೂ ಶಾರ್ಟ್ ಹಾಕಿ ಅವನೆದುರು ಬಂದು ಕುಳಿತು, ಮೊದಲು ಪಾಸ್ತಾ ತಿನ್ನೋಣ, ಆಮೇಲೆ ಬಾರಿಸುವಂತೆ ಎಂದು ಜೀವ ನಕ್ಕು 2 ಪ್ಲೇಟಿಗೂ ಪಾಸ್ತಾ ಹಾಕಿದಾಗ, ನನಗೆ ಬೇಡ ಕಣೋ ಸಂದೇಶ್ ಅಂಕಲ್, ಎಲ್ಲ ಡಿಶ್ ಸೂಪರಾಗಿ ಮಾಡ್ತಾರೆ, ಬಟ್ ಅವರು ಮಾಡೋ ಈ ಪಾಸ್ತಾ ಮಾತ್ರ ತುಂಬ ಕೆಟ್ಟದಾಗಿರುತ್ತೆ.
ಎಂದ. ಅವನಿಗೂ ಗೆಳೆಯನ ಮಾತು ಸರಿ ಎನಿಸಿದರೂ ತಕ್ಷಣ ತಾಯಿ ಸಂದೇಶ್ ಬಗ್ಗೆ ಹೇಳಿದ ಮಾತು ನೆನಪಾದಾಗ ಮನು, ಅಂಕಲ್ ಈಗ ಇಲ್ಲಿಲ್ಲ, ಅವರ ಪ್ಲೇಸಿಗೆ ಹೊಸ HF ಬಂದಿದ್ದಾರೆ, ಸೊ ಟೇಸ್ಟ್ ಮಾಡಿ ನೋಡು. ಅವನ ಕೈಗೆ ಪಾಸ್ತಾ ಹಾಕಿದ ಪ್ಲೇಟು ಕೊಟ್ಟು ತಾನು ಹಾಕಿಕೊಂಡು ತಿನ್ನತೊಡಗಿದನು. ಮೊದಲ ಸ್ಪೂನ್ ಬಾಯಿಯ ಒಳಗಡೆ ಹೋದ. 10 ಸೆಕೆಂಡ್ ಕಣ್ಮುಚ್ಚಿ ಅದರ ರುಚಿಯನ್ನು ಸವಿಯುತ್ತಾ ಮತ್ತೆರಡು ಸ್ಪೂನ್ ಪಾಸ್ತಾ ಟೇಸ್ಟ್ ಮಾಡಿ, ಮನು, ಇಟ್ಸ್ ಜಸ್ಟ್ ಪರ್ಫೆಕ್ಟ್, ಒಮ್ಮೆ ತಿಂದು ನೋಡು ಎನ್ನುತ್ತಾ ಮುಕ್ಕಾಲು ಬೌಲ್ ಪಾಸ್ತಾ ಖಾಲಿ ಮಾಡಿ ಉಳಿದದ್ದನ್ನು ಹಾಕಿಕೊಳ್ಳಬೇಕು ಎನ್ನುವಾಗ ಬೌಲ್ ಕೈಯಲ್ಲಿ ಹಿಡಿದ ಮನು, ಆಗಿನಿಂದ ತಿಂತಾನೆ ಇದೀಯಾ, ನನಗೂ ಸ್ವಲ್ಪ ಉಳಿಸು, ಇಟ್ಸ್ ಜಸ್ಟ್ ಮೌತ್ ವಾಟರಿಂಗ್ ಮ್ಯಾನ್ ಎನ್ನುತ್ತಾ ಬೌಲ್ ಖಾಲಿ ಮಾಡಿದರೆ ಪೆಚ್ಚು ಮೋರೆ ಹಾಕಿದ ಜೀವಾನಿಗೆ ಏನೋ ನೆನಪಾಗಿ ವಿಲ್ಲಾದ ಲ್ಯಾಂಡ್ ಫೋನಿಂದ ಕಿಚನ್ಗೆ ಕಾಲ್ ಮಾಡಿದನು. ಆಯೇಷಾ ಫೋನ್ ಎತ್ತಿದಾಗ ಕಿರಿಕಿರಿಯಾದರೂ ಪಾಸ್ತಾ ಮಾಡಿರುವುದು ಯಾರೆಂದು ವಿಚಾರಿಸಿ ತಾನು HF ಅನ್ನು ಆಗಲೇ ಭೇಟಿಯಾಗಬೇಕು ಎಂದಾಗ 10 ನಿಮಿಷದ ಬಳಿಕ ಬರಲು ಹೇಳಿದಳು. ಮನು ಅವರನ್ನು ಭೇಟಿಯಾಗುವುದರ ಕಾರಣ ಕೇಳಿದಾಗ ಇಂತಹ ಟೇಸ್ಟಿಯಾಗಿರೋ ಪಾಸ್ತಾ ಮಾಡಿರೋರನ್ನು ಭೇಟಿಯಾಗೋಣ ಅಂತ ಅಷ್ಟೇ ಎಂದು ಆಯೇಷಾ ಮಾತಿನಂತೆ 10 ನಿಮಿಷದ ಬಳಿಕ ತಯಾರಾಗಿ ಹೊರಟನು. HF ಕ್ಯಾಬಿನ್ ಬಾಗಿಲು ಒಂದೆರಡು ಬಾರಿ ತಟ್ಟಿ ಒಳಗಿನಿಂದ ಯಾವುದೇ ಸದ್ದು ಬರದೇ ಇದ್ದಾಗ ಗ್ಲಾಸ್ ಡೋರ್ ಸರಿಸಿ ನೋಡಿದರೆ ಒಳಗಡೆ ಯಾರೂ ಇರಲಿಲ್ಲ. ಹೊರಗಡೆ 5 ನಿಮಿಷ ನಿಂತು ಸೀದಾ ಒಳ ಹೋದವನಿಗೆ HF ಕೂರುವ ಕುರ್ಚಿಯ ಹಿಂದೆ ದೊಡ್ಡದಾದ ಫೋಟೋ ನೋಡಿ ಅದರತ್ತ ನಡೆದನು. ಆಲ್ಮೋಸ್ಟ್ ಎಲ್ಲ ಅವನಿಗೆ ಪರಿಚಯದ ಮುಖಗಳೇ. ಯೂನಿಫಾರ್ಮ್ ಧರಿಸಿರುವ ಕಿಚನ್ ಸ್ಟಾಫ್ ಮಧ್ಯೆ ಸೀರೆಯುಟ್ಟು ನಿಂತಿರುವವಳನ್ನು ನೋಡಿ, ಇದ್ಯಾರು ಹೊಸ ಮೇಡಮ್, ಒಳ್ಳೆ ಸ್ಕೂಲಲ್ಲಿ ಸೆಂಡ್ ಆಫ್ ಮಾಡಿ ಲಾಸ್ಟಿಗೆ ಗ್ರೂಪ್ ಫೋಟೋ ತೆಗೆಯುವಾಗ ಟೀಚರ್ಸ್ ಮಕ್ಕಳ ಜೊತೆ ನಿಲ್ಲುತ್ತಾರಲ್ಲ ಹಾಗೆ ನಿಂತಿದ್ದಾರೆ, ಇವರೇನಾ ಹೊಸ HF ಎಂದು ಮತ್ತೊಮ್ಮೆ ಅವಳನ್ನು ದೀರ್ಘವಾಗಿ ನೋಡಿ, ಒಳ್ಳೆ ಕಾಲೇಜು ಹುಡುಗಿಯ ಹಾಗಿದ್ದಾಳೆ ಅಲ್ಲ, HF ಹೋಗಿ ಸ್ಕೂಲ್ ಟೀಚರ್ ಹಾಗೆ ಸೀರೆ ಉಡ್ತಾರಾ ಎಂದು ಅತ್ತಿಂದಿತ್ತ ತಿರುಗುತ್ತಾ ಪದೇ ಪದೇ ಆ ಫೋಟೋವನ್ನು ನೋಡಿ, ಅಲ್ಲ ಇವಳೇನಾ ಆ ಪಾಸ್ತಾ ಮಾಡಿದ್ದು, ಮಮ್ಮಿ ಹೊಸ ಚೆಫ್ ಬಂದಿದ್ದಾರೆ ಅಂದಿದ್ರು, ಅವರ ಬಗ್ಗೆ ಕೇಳೋಕೆ ಮರ್ತೋಯ್ತು ಅಂತ ಪುನಃ ಫೋಟೋದಲ್ಲಿರುವವಳನ್ನು ನೋಡುತ್ತಿದ್ದವನಿಗೆ ತಾನು ಅಲ್ಲಿಗೆ ಬಂದ ವಿಷಯ ಮರೆತು ಹೋಗಿತ್ತು. ಪೂರ್ತಿ ಕ್ಯಾಬಿನ್ ಒಳಗಡೆ ಓಡಾಡಿದವನ ನೋಟ ತಕ್ಷಣ ಅಲ್ಲೇ ಇದ್ದ ಡೆಸ್ಕ್ ನೇಮ್ ಪ್ಲೇಟ್ ಮೇಲೆ ಹೋದಾಗ ಅಲ್ಲಿ ಅಂಜಲಿ ದಾಮೋದರ್ HF ಆಫ್ ರೆಸಾರ್ಟ್ ಎನ್ನುವುದನ್ನು ನೋಡಿದವನು, ಅಂದರೆ ಆ ಸೀರೆಯಲ್ಲಿರೋ ಟೀಚರ್, ತೂತು ಸೀರೆಯಲ್ಲಿರೋ ಹುಡುಗಿ HFಾ, ಇವಳೇನಾ ಅಷ್ಟು ಟೇಸ್ಟಿಯಾಗಿ ಪಾಸ್ತಾ ಮಾಡಿದ್ದು ಎಂದು ಸ್ವಲ್ಪ ಹೊತ್ತು ತನ್ನಲ್ಲೇ ಅವಳ ಬಗ್ಗೆ ವಿಮರ್ಶಿಸಿಕೊಳ್ಳುತ್ತಿದ್ದವನ ಗಮನ ವಾಚ್ ಕಡೆ ಹೋದಾಗ, ಓ ಮೈ ಗಾಡ್, ನಾನು ಇಲ್ಲಿಗೆ ಬಂದು ಆಗಲೇ 1 ಗಂಟೆ ಆಯ್ತಾ, 10 ನಿಮಿಷ ಬಿಟ್ಟು ಬನ್ನಿ ಎಂದವಳಿಗೆ ಟೈಮ್ ಸೆನ್ಸ್ ಇಲ್ವಾ, ನನ್ನನ್ನೇ ಕಾಯಿಸ್ತಾಳೆ ಅವಳಜ್ಜಿ, ಬರಲಿ ಎಂದವನಿಗೆ ಸಡನ್ನಾಗಿ ಅವಳ ಮೇಲೆ ಕೋಪ ಬಂದಿತ್ತು. ಇಲ್ಲಿಯವರೆಗೆ ತಾನು ತಿಂದ ಪಾಸ್ತಾ ಮಾಡಿದ್ದು ಅಡುಗೆಯ ವಿಷಯದಲ್ಲಿ ತುಂಬ ವರ್ಷದ ಅನುಭವ ಇರುವ ಯಾರೋ ವಯಸ್ಸಾದವರು HF ಆಗಿ ಬಂದಿದ್ದಾರೆ. ನಿಜಕ್ಕೂ ಅವರ ಕೈ ಅಡುಗೆಯನ್ನು ಹೊಗಳಬೇಕೆಂದು ಅವರನ್ನು ಭೇಟಿಯಾಗಲು ಬಂದಿದ್ದ. ಆದರೆ ಅಲ್ಲಿರುವ ಫೋಟೋ, ನೇಮ್ ಪ್ಲೇಟ್ ಎಲ್ಲ ನೋಡಿದವನಿಗೆ ಅವಳು ಇಷ್ಟು ಚಿಕ್ಕ ವಯಸ್ಸಿಗೆ HF ಎನ್ನುವುದನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಹಾಗೆಯೇ ಗಂಟೆಯಾದರೂ ತನ್ನನ್ನು ಭೇಟಿಯಾಗಲು ಬರದೇ ಇದ್ದವಳ ಮೇಲೆ ಸಹಜವಾಗಿ ಅಸಮಾಧಾನ ಮೂಡಿ ಅವಳನ್ನು ನೋಡಿಯೇ ಹೋಗಬೇಕು ಎನ್ನುವ ಹಠದಿಂದ ಅವಳ ಕ್ಯಾಬಿನಿನ ಅವಳದೇ ಕುರ್ಚಿಯ ಮೇಲೆ ಕುಳಿತನು. ನಿಮಿಷಗಳು ಸರಿದಾಗ ಬಾಗಿಲ ಬಳಿ ಆದ ಸದ್ದಿಗೆ ತಲೆಯೆತ್ತಿ ಒಳಗಡೆ ಬಂದವಳನ್ನು ನೋಡಿದವನು ಕಣ್ರೆಪ್ಪೆ ಆಡಿಸುವುದನ್ನೇ ಮರೆತಿದ್ದ. ಯಾಕೋ ಅವನಿಗೆ ಫೋಟೋದಲ್ಲಿರುವುದಕ್ಕಿಂತ ಹೀಗೆಯೇ ಅಂದವಾಗಿ ಕಾಣುತ್ತಿದ್ದಾಳೆ ಅಂತನಿಸಿತು. ಮೊದಲು ಅವಳಾಡಿದ ಮಾತು ಕಿವಿಯ ಮೇಲೆ ಬೀಳದಿದ್ದರೂ ನಂತರದ ಏನೋ ಗೊಣಗುವಿಕೆ, ರೋಡ್ ಸೈಡ್ ರೋಮಿಯೋಗಳನ್ನು ಕಂಡು ಹಾಗೆ ಮುಖ ಸಿಂಡರಿಸಿಕೊಳ್ಳುತ್ತಿದ್ದವಳ ರೀತಿಯನ್ನು ನೋಡಿ ಅವಳ ಮೇಲಿದ್ದ ಒಳ್ಳೆಯ ಅಭಿಪ್ರಾಯ
ಕ್ಷಣದಲ್ಲೇ ನೆಲಕಚ್ಚಿ ಅವಳ ಬಗೆಗಿನ ಅಸಮಾಧಾನ ಭುಗಿಲೆದ್ದಿತ್ತು. ಮಾತಿನಲ್ಲೇ ಅವಳನ್ನು ಇನ್ನಷ್ಟು ಹಾಡಿಕೊಂಡು, ನೀವು ಮೈಸೂರು ಮಹಾರಾಣಿಯಂತೆ, ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನಿಸ್ತು ಎಂದು ಪುನಃ ಅವನ ವ್ಯಂಗ್ಯಭರಿತ ಮಾತಿಗೆ ಹಣೆ ನೀವಿಕೊಂಡು, ಈ ಬಾರಿ ಲುಕ್ ಮಿಸ್ಟರ್, ನೀವು ಹೇಳಿದ ಹಾಗೆ ಮಾತಲ್ಲೇ ಮನೆ ಕಟ್ಟುವ ಅಭ್ಯಾಸ ನನಗೆ ಇದ್ದಿದ್ದರೆ ಈ ದಿನ ನಿಮ್ಮ ಮುಂದೆ ನಿಮ್ಮದೇ ರೆಸಾರ್ಟ್ ಹೆಡ್ ಚೆಫ್ ಆಗಿ ನಿಂತಿರುತ್ತಿರಲಿಲ್ಲ. ಹೌದು, ನಿಮ್ಮನ್ನು ಕಾಯುವಂತೆ ಮಾಡಿದ್ದಕ್ಕೆ ನಿಮಗೆ ನನ್ನ ಮೇಲೆ ಕೋಪವಿದೆ. ಅದಕ್ಕೆ ನಾನು ಕ್ಷಮೆ ಕೂಡ ಕೇಳಿದ್ದೇನೆ. ಬಂದ ಕಾರಣ ಹೇಳಿದರೆ ಪುನಃ ನಾನು ನನ್ನ ಕೆಲಸದತ್ತ ಹೋಗುತ್ತೇನೆ ಎಂದರೆ ಪುನಃ ತನ್ನನ್ನೇ ನೋಡಲು ಶುರು ಮಾಡಿದವನ ನೋಟ ಅವಳಿಗೆ ಇಷ್ಟವಾಗಿರಲಿಲ್ಲ. ಅದನ್ನು ಅವಳ ಮುಖ ಚರ್ಯೆಯಲ್ಲೇ ಗಮನಿಸಿದ ಜೀವ ನಕ್ಕು, ಓಕೆ ಮೇಡಮ್, ಕಾರಣ ಹೇಳೋಣ. ಹೌದು, ಸಂಜೆಗೆ ಸ್ನ್ಯಾಕ್ಸಲ್ಲಿ ಏನು ಸ್ಪೆಷಲ್? ಐ ಮೀನ್, ನೀವೇ ಮಾಡಿರುವಂಥದ್ದು. ಇವತ್ತಿನ ಸ್ನ್ಯಾಕ್ಸ್ ನಾನು ಮಾಡಿಲ್ಲ. ನಿಮಗೆ ಏನು ಬೇಕು ಹೇಳಿ, ಮಾಡಿ ನಿಮ್ಮ ವಿಲ್ಲಾಕ್ಕೆ ಕಳಿಸುತ್ತೇನೆ ಎಂದ ಅವಳಿಗೆ ಆದಷ್ಟು ಬೇಗ ಅವನನ್ನು ಅಲ್ಲಿಂದ ಸಾಗು ಹಾಕಿದರೆ ಸಾಕಿತ್ತು. ಅವಳಿಗೆ ಏನೂ ಬೇಡ ಬಿಡಿ, ಆಗ ನಮಗೆ ಕಳುಹಿಸಿದ ಪಾಸ್ತಾ ಮಾಡಿದ್ದು ನೀವೇನಾ? ಅವಳನ್ನು ಇನ್ನಷ್ಟು ಕಾಡಿಸಲು ಇಷ್ಟವಿಲ್ಲದೆ ತಾನು ಬಂದ ವಿಷಯ ಕೇಳಲು ಶುರು ಮಾಡಿದನು. ಹೌದೆಂದು ತಲೆಯಾಡಿಸಿದವಳನ್ನು ನೋಡಿ, ನಿಜಕ್ಕೂ ನೀವೇ ಮಾಡಿದ್ದಾ ಎಂದ. ಅವನ ಮಾತಿನಿಂದ ಕಿರಿಕಿರಿಯಾಗಿ, ನಾನೇ ಮಾಡಿದ್ದು ಅನ್ನೋಕೆ ಕಿಚನ್ನಲ್ಲಿರುವ CCTV ಫುಟೇಜ್ ಇದೆ, ತಂದು ತೋರಿಸಲಾ ಎಂದು ಕೋಪದಲ್ಲಿ ಹೇಳಿದವಳ ವರಸೆಗೆ ನಗು ಬಂದರೂ ತಡೆದುಕೊಂಡು, ಅದೆಲ್ಲ ಬೇಡ ಮಿಸ್. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಸೀರೆಯಲ್ಲಿ ನೋಡಿ ಯಾವುದೋ ಸ್ಕೂಲ್ ಟೀಚರ್ ಅಂದುಕೊಂಡೆ. ಅದಕ್ಕೆ ಚೆಫ್ ಹೌದೋ ಅಲ್ವೋ ಎಂದು ಕನ್ಫರ್ಮ್ ಮಾಡಿದ್ದು ಎಂದು ಮುಸಿ ಮುಸಿ ನಗುತ್ತಾ ಹೇಳಿದವನ ಮಾತಿಗೆ ಅವಳ ತಾಳ್ಮೆ ಸತ್ತಿತ್ತು. ನೀನು ಕೂಡ ಮಿಸ್ಟರ್, ನಿನ್ನನ್ನು ನೋಡಿದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹಾಗೆ ಕಾಣೋಲ್ಲ, ಬದಲಾಗಿ 2 ಮಕ್ಕಳ ಅಪ್ಪನ ಹಾಗೆ ಕಾಣ್ತಿದ್ದೀಯ. ನಾನೇನಾದರೂ ಆ ಥರ ಹೇಳಿದನಾ ಎಂದು ವ್ಯಂಗ್ಯವಾಗಿ ನಕ್ಕರೆ ಅವನ ಮುಖದಲ್ಲಿನ ನಗು ಕ್ಷಣದಲ್ಲಿ ಮಾಯವಾಗಿ ಕೋಪ ಕಾಣಿಸಿಕೊಂಡಿತ್ತು. ಈ ಕತೆ ಇನ್ನೂ ಮುಂದುವರಿಯಲಿದೆ. ಹಾಗೆ ಹೊಸದಾಗಿ ಬರುತ್ತಿರುವ ಕತೆಗಳಿಗೂ ಕೂಡ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.